ಮಾಡೋಣ. ಇಷ್ಟೋ ತನಕ ಶಿವನ ಒಂದು ಮಹಿಮೆಯನ್ನ ಕೇಳಿದ್ವಿ. ಶಿವ ಶಾಂತ ಸ್ವರೂಪನೂ ಹೌದು, ರುದ್ರ ರೂಪನೂ ಹೌದು. ಅದಕ್ಕೆ ನಾವು ರುದ್ರ ತಾಂಡವ ಅಂತಲೂ ಹೇಳ್ತೀವಿ. ಅದೇ ಒಂದು ಗುಣವನ್ನ ನಾವು ಎಲ್ಲಿ ಕಾಣ್ತೀವಿ ಅಂದ್ರೆ ಎಲ್ಲರಲ್ಲೂ ಇರುತ್ತೆ. ಅತಿ ಹೆಚ್ಚಾಗಿ ನಾವು ಎಲ್ಲಿ ಕಾಣ್ತೀವಿ ಅಂತಂದ್ರೆ ನಮ್ಮ ಸೈನಿಕರಲ್ಲಿ ಕಾಣ್ತೀವಿ. ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹೇಳಿದ್ರು, ಒಂದು ದೇಶ ಸದೃಢವಾಗಿರ್ಬೇಕು ಅಂದ್ರೆ ಅಲ್ಲಿಯ ಯೋಧರು ಬಹಳ ಮುಖ್ಯ ಅಂತಂದ್ರೆ ಜೈ ಜವಾನ್ ಅನ್ನೋ ಒಂದು ಹೆಸರನ್ನ ಕೊಟ್ಟಿರೋದು. ಇವತ್ತು ನಮ್ಮ ಭಾರತ ದೇಶ ಎಷ್ಟು ದೊಡ್ಡದಾದಂಥ ದೇಶ, ಎಷ್ಟು ಜನ ನಾವಿದ್ದೀವಿ. ಭಾರತದ ಒಳಗಡೆ ಎಷ್ಟೊಂದು ಆಂತರಿಕ ಕಲಹಗಳು ಎಲ್ಲವೂ ಇದ್ದಾವೆ. ಆದ್ರೂ ನಾವು ಇರುವಂತ ಎಲ್ಲರೂ ನೆಮ್ಮದಿಯಿಂದ ಇದ್ದೀವಿ. ರಾತ್ರಿ ಆಯ್ತು ಅಂದ್ರೆ ನೆಮ್ಮದಿಯಿಂದ ನಿದ್ದೆ ಮಾಡ್ತೀವಿ. ಎಷ್ಟೋ ಜನ ರಾತ್ರಿ ಪಾರ್ಟಿಗಳನ್ನ ಮಾಡ್ತಾರೆ. ಯಾವುದೇ ಭಯ ಇಲ್ಲದೆ ನಾವು ಎಷ್ಟು ಸಂತೋಷವಾಗಿ ನೆಮ್ಮದಿಯಿಂದ ಇದ್ದೀವಿ. ನಾಳೆ ಹಬ್ಬವನ್ನ ಆಚರಿಸ್ತೀವಿ. ಇದಕ್ಕೆ ನಮ್ಮ ನೆಮ್ಮದಿಗೆ ಕಾರಣ ಅಂತಂದ್ರೆ ನಮ್ಮ ಯೋಧರು. ಅವರು ಇಲ್ಲದೆ ಇದ್ದರೆ ನಾವು ಎಷ್ಟು ಇರೋದಕ್ಕೆ ಸಾಧ್ಯ ಇಲ್ಲ. ನಾವು ಹೊರಗಿನ ದೇಶಗಳನ್ನ ನೋಡ್ತಾ ಇದ್ದೀವಿ, ಎಷ್ಟು ಯುದ್ಧಗಳಾಗ್ತಾ ಇದ್ದಾವೆ, ಜನಸಾಮಾನ್ಯರು ಸಹ ಸಾಯ್ತಾ ಇದ್ದಾರೆ. ಆದ್ರೆ ಭಾರತದಲ್ಲಿ ಆ ರೀತಿಯಾದಂತ ಸನ್ನಿವೇಶಗಳು ಹುಟ್ಟೋದು ಇಲ್ಲ. ಕಾರಣ ನಮ್ಮ ಯೋಧರು. ತುಂಬಾ ಹಿಂದೆ ತುಂಬಾ ಹಳೆಯ ಹಿಂದೆ ಸಿನಿಮಾದಲ್ಲಿ ಒಂದು ಹಾಡಿದೆ, ಲೈನ್ ಅದು, ಕರುಚಲೆ ಹಂಸಿದ ಜಾ ವತನ್ ಸಾಥಿಯೋ ಅಬ್ ತುಮ್ಹಾರೆ ಹವಾಲೆ ವತನ್ ಸಾಥಿಯೋ ಅಂತದ್ದು. ಅದು ಒಂದು ಸಿನಿಮಾ ಹಾಡಾದ್ರೂ ಇವತ್ತಿಗೂ ಪ್ರತಿಯೊಬ್ಬ ಸೈನಿಕರು ಆ ಹಾಡನ್ನ ತಮ್ಮವಾಗಿ ಹುಡುಕ್ಕೊತಾರೆ. ದೇಶಕ್ಕೋಸ್ಕರ ಸಾಯೋದಕ್ಕೂ ಹಿಂದೆ ಕೈ ಇರೋದಿಲ್ಲ. ಇವತ್ತು ನಾವು ನೀವೆಲ್ಲ ಕೂತೀರಿ, ನಾನು ಮಾತಾಡ್ತಾ ಇದ್ದೀನಿ, ನನ್ನ ಮಾತನ್ನ ನೀವು ಕೇಳಿಸ್ಕೊತಾ ಇದ್ದೀರಿ, ಆರಾಮಾಗಿ ಕೂತಿದ್ದೀವಿ, ಯಾವುದೇ ಭಯ ಇಲ್ಲ ನಮಗೆ. ಅದಕ್ಕೆ ಕಾರಣ ನಮ್ಮ ಯೋಧರು. ಹಾಗಂತ ನಮ್ಮ ಯೋಧರು ಖುಷಿಯಾಗಿದ್ದಾರ? ಅವರು ಪಡೋಷ್ಟು ಕಷ್ಟ ಯಾರೂ ಪಡೋದಿಲ್ಲ. ಆ ಚಳಿಯಲ್ಲಿ ಇರ್ತಾರೆ, ಅಷ್ಟು -ಡಿಗ್ರಿ ಇರ್ತಾರೆ, ಅಲ್ಲಿ ಇರ್ತಾರೆ. ಅವ್ರು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಎಷ್ಟು ಸಾಮಾನನ್ನ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೂ ನಾವು ನೆಮ್ಮದಿಯಾಗಿರೋದಕ್ಕೆ ಅವರೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಯಾವಾಗೂ ಯಾರು ಅಟ್ಯಾಕ್ ಮಾಡಿದ ತಕ್ಷಣ ಹೋಗ್ಬೇಕು, ಯುದ್ಧ ಮಾಡಬೇಕು ಅಲ್ಲ. ಪ್ರತಿ ಕ್ಷಣ ಅವರು ಮೈಯೆಲ್ಲ ಕಣ್ಣಾಗಿಟ್ಕೊಂಡು ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ. ಅಂತ ನಮ್ಮ ಸೈನಿಕರಿಗೆ ಒಂದು ಕರಾಳ ದಿನ ಅಂದ್ರೆ 2019 ಫೆಬ್ರವರಿ 14. 2019 ಫೆಬ್ರವರಿ 14 ಅಲ್ಲಿಂದ ಇಲ್ಲಿರೋ ತನಕ, ಮುಂದೇನು ಭೂಮಿ ಇರೋ ತನಕನು ಈ ದಿನ ಭಾರತದ ಪಾಲಿಗೆ ಕರಾಳ ದಿನ ಆಯಿತು. ನಮಗೆಲ್ಲ ಗೊತ್ತಿದೆ, ಫೆಬ್ರವರಿ 14 ಅಂದ ತಕ್ಷಣ ಭಾರತೀಯರಿಗೆಲ್ಲ ನೆನಪಾಗೋದು ಪುಲ್ವಾಮಾ ಅಟ್ಯಾಕ್. ಬೇರೆ ಯಾವುದೇ ನೆನಪಾಗೋದಿಲ್ಲ ಭಾರತೀಯರಿಗೆ ಪುಲ್ವಾಮಾ ಅಟ್ಯಾಕ್. ಆ ದಿನ ಪುಲ್ವಾಮಾ ಜಿಲ್ಲೆಯ ಆವಂತಿಪುರ ಅನ್ನೋ ಒಂದು ಊರಲ್ಲಿ 2 ಬಸ್ಸಲ್ಲಿ ನಮ್ಮ CRPF ಯೋಧರು ಪ್ರಯಾಣ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಗೊತ್ತಿದೆ ಈ ವಿಷಯ. ನಮಗೆ 2 ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಒಬ್ಬ ಉಗ್ರಗಾಮಿಗಳು, ಭಯೋತ್ಪಾದಕರಿಂದ ಅಟ್ಯಾಕ್ ಆಗಿ 40 ಜನ ಯೋಧರು ಅಲ್ಲಿ ಹುತಾತ್ಮರಾಗ್ತಾರೆ. ಮರಣ ಅಂತ ಹೇಳುವಾರು ಅವರಿಗೆ ಹುತಾತ್ಮರಾಗ್ತಾರೆ. ಆ 40 ಜನ ಯೋಧರಲ್ಲಿ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಹುಲಿಗೇರಿ ತಾಲೂಕಿನ ಹುಲಿಗೇರಿ ಹಳ್ಳಿಯ ಗುರು ಅನ್ನೋರು ಸಹ ಸೇರ್ಕೊಂಡಿರ್ತಾರೆ. ಅಲ್ಲಿಂದ ನಾವು 2019ರಿಂದ ಮುಂದೆ ಭೂಮಿ ಇರೋ ತನಕ ಫೆಬ್ರವರಿ 14 ನಮಗೆ ಕರಾಳ ದಿನ ಆಗಿದೆ. ಈ 14ರಂದು ನಾವು ಪ್ರತಿ ಕ್ಷಣ ನಾವು ನಮ್ಮ ಯೋಧರಿಗೆ ನಾವು ಕೃತಜ್ಞರಾಗಿರಬೇಕು. ಅದು ನಮ್ಮ ಕೆಲಸಗಳಲ್ಲಿ ನಾವು ಅದನ್ನು ಮರೆತಿರ್ತೀವಿ. ಆದರೆ ಇಂಥ ದಿವಸದಲ್ಲಿ ನಾವು ಅವರಿಗೆ ಒಂದು ದಿನ ಮೌನಾಚರಣೆಯನ್ನು ಆಚರಿಸೋದ್ರ ಮೂಲಕ ನಾವು ಅವರಿಗೆ ಶ್ರದ್ಧೆಯನ್ನು, ಒಂದು ಗೌರವವನ್ನು ಸೂಚಿಸೋಣ. ಅವರ ಒಂದು ತ್ಯಾಗಕ್ಕೆ ನಾವು ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತಾ ನಾವು ಇವತ್ತು ಅವರಿಗೆ 1 ನಿಮಿಷದ ಕಾಲ ಮೌನಾಚರಣೆಯನ್ನು ಆಚರಿಸ್ತೀವಿ.